6,468 ಕೋಟಿ ಸರ್ಕಾರದಿಂದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕಾಗಿರೋ ದುಡ್ಡು. ಇದರಲ್ಲಿ ನಿವೃತ್ತ ನೌಕರರಿಗೆ 625 ಕೋಟಿ ಕೊಡಬೇಕು. ಹಾಲಿ ನೌಕರರಿಗೆ 314 ಕೋಟಿ ಬಾಕಿ ಇದೆ. ಇಂಧನ ಸರಬರಾಜಿನ ಮೇಲೆ 855 ಕೋಟಿ, ಇತರೆ ಸಾಲ 1,682 ಕೋಟಿ. ನೌಕರರ PF ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ 2,994 ಕೋಟಿ. ಸಾಲದ ಜೊತೆ ನಷ್ಟನೂ ನೋಡೋಣ, 5,209 ಕೋಟಿ ನಷ್ಟ. ಅದರಲ್ಲಿ BMTC 1,544 ಕೋಟಿ ನಷ್ಟ ಎದುರಿಸ್ತಾ ಇದೆ. KSRTCಗೆ 1,500 ಕೋಟಿ ನಷ್ಟ. NWKSTRCಗೆ 1,386 ಕೋಟಿ ನಷ್ಟ. KKRTCಗೆ 777 ಕೋಟಿ ನಷ್ಟ ಎದುರಿಸ್ತಾ ಇದೆ. ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಕರ್ನಾಟಕ ಸಾರಿಗೆ 2,000 ಕೋಟಿ ಸಾಲ ಮಾಡ್ತಿದೆ. ಇದರಲ್ಲಿ ಬರೋ ದುಡ್ಡನ್ನ KSRTCಗೆ 623 ಕೋಟಿ ಹೋಗುತ್ತೆ, BMTCಗೆ 589 ಕೋಟಿ ಹೋಗುತ್ತೆ, KKRTCಗೆ 141 ಕೋಟಿ ಹೋಗುತ್ತೆ, NWKSTRCಗೆ 646 ಕೋಟಿ ಹೋಗುತ್ತೆ. ಇನ್ನು KSRTCಗೆ 877 ಕೋಟಿ, BMTCಗೆ 958 ಕೋಟಿ, KKRTCಗೆ 636 ಕೋಟಿ ಮತ್ತೆ NWKSTRCಗೆ 740 ಕೋಟಿ. ಒಟ್ಟು 3,208 ಕೋಟಿ ಡೆಫಿಸಿಟ್ ಇರುತ್ತೆ.